ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಮಿಷಿನ್ ವರ್ಕ್ ಡಿಸೈನು ಸಲ ನಾನು ಯಾವ ಥರ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ಫ್ರಂಟಿಗೆ ನಾನು ಇದು ಬ್ಲೌಸ್ ಪೀಸ್ ಬಂದು ರಾಮ ಗ್ರೀನ್ ಕಲರ್, ಸ್ವಲ್ಪ ಲೈಟ್ ಕಲರ್ ಇದೆ. ಸ್ಯಾರಿ ಬಂದು ನೆವಿ ಬ್ಲೂ ಕಲರು. ಅವ್ರಿಗೆ ಕುಚ್ಚಾಕಿ ಫಾಲೋ ಜಿಗ್ಜಾಗು ಕುಚ್ಚಾಕಿ ಅವರು ತೊಗೊಂಡೋಗಿ ಸುಮಾರು ದಿನವೇ ಆಯಿತು. ಇದು ಬ್ಲೌಸ್ ವರ್ಕ್ ಮಾಡಿರಲಿಲ್ಲ, ಸ್ವಲ್ಪ ಅವಾಗ ಅರ್ಜೆಂಟಲ್ಲಿ ತಂದುಕೊಟ್ಟಿದ್ರು, ನಾನು ಮಾಡಿರಲಿಲ್ಲ, ಸ್ಟಾಕ್ ಮಾಡಿದ್ದೆ. ಇವಾಗ ಬೇಕು ಅಂತ ಹೇಳಿದರು, ಇವಾಗ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಇದು ಇದಕ್ಕೆ ನಾನು ಲೈಟು ಗೋಲ್ಡ್ ಕಲರು ಜರಿ ಥ್ರೆಡ್ಡು ಮತ್ತು ನೆವಿ ಬ್ಲೂ ಕಲರು ಸಿಲ್ಕ್ ಥ್ರೆಡ್ಡು ತೊಗೊಂಡಿದ್ದೀನಿ. ಸ್ಯಾರಿ ಬಂದು ನೆವಿ ಬ್ಲೂ ಕಲರು ಮತ್ತು ಮಾನುಕಾಯಿ ಬಾರ್ಡ್ರು, ಈಗ ಸಣ್ಣ ಬಾರ್ಡ್ರ್ ಬರುತ್ತಲ್ಲ ಸಾಫ್ಟ್ ಸಿಲ್ಕಲ್ಲಿ ಮಾನುಕಾಯಿ ಬಾರ್ಡ್ರು, ಆ ಥರ ಸ್ಯಾರಿ ಇದು. ಸ್ಯಾರಿ ಅವರು ಫಸ್ಟೇ ಕೊಟ್ಬಿಟ್ಟಿದ್ದೆ ಅವ್ರಿಗೆ, ಕುಚ್ಚು ಫಾಲು ಜಿಗ್ಜಾಗ್ ಎಲ್ಲ ರೆಡಿ ಆಗಿತ್ತು. ಬ್ಲೌಸ್ ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದೆ. ಇವಾಗ ಅದಕ್ಕೆ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನು ನಾನು 2 ನಂಬರ್ ಇಟ್ಕೊಂಡು ಇದು ಮಾರ್ಕ್ ಮಾಡ್ಕೊಳ್ತೀನಿ. ಈ ಕಸ್ಟಮರ್ ಬಂದು ನನಗೆ ಅಂದರೆ ಹ್ಯಾಂಡ್ ವರ್ಕು 4 ಬ್ಲೌಸ್ ಕೊಟ್ಟಿದ್ದಾರೆ, ಮತ್ತು ಇದೊಂದು ಮಿಷಿನ್ ವರ್ಕು. ಇದು ನಮಗೆ ಮಿಷಿನ್ ವರ್ಕಲ್ಲೇ ಮಾಡಿಬಿಡಿ, ಹ್ಯಾಂಡ್ ವರ್ಕಲ್ಲಿ ಏನು ಬೇಡ, ಒಂದು ಸ್ವಲ್ಪ ಸಿಂಪಲ್ಲಾಗಿ ಅಂತ ಹೇಳಿದರು. ನಾನು ಅದಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದು ಹ್ಯಾಂಡ್ ವರ್ಕು ಮಾಡೋಕ್ಕೆ ಕೊಟ್ಟಿದ್ದೀನಿ. ಅವರು ತುಂಬ ಇವತ್ತು ನಾಳೆ ಅಂತ ಇದ್ದಾರೆ. ಅವ್ರಿಗೆ ನಾನು ಕೊಟ್ಟು ಆಗಲೇ ಒಂದು 10-12 ದಿವಸ ಆಗಿದೆ. 2 ಬ್ಲೌಸ್ ಮಾತ್ರ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ಇನ್ನೂ 2 ಬ್ಲೌಸು 1ನೇ ತಾರೀಕು ಕೊಡ್ತೀನಿ ಅಂದಿದ್ದಾರೆ, ಇನ್ನೂ ಮಾಡಿಲ್ಲ. ಇದೇನು ಮಾಡೋದು, ಅವ್ರಿಗೆ 1ನೇ ತಾರೀಕು ಅಷ್ಟೊಳಗೆ ನಾನು ಹೊಲ್ದು ಕೊಡಬೇಕು, ಅವರಿಗೆ ನಾನು ಸ್ಟಿಚ್ ಮಾಡಿ ಕೊಡಬೇಕು ನೋಡಿ. ನಾನು ಪೈಪಿಂಗ್ ಥ್ರೆಡ್ ತೊಗೊಂಡು ಸ್ಯಾರಿ ಯಾವ ಕಲರ್ ಇದೆ, ನೆವಿ ಬ್ಲೂ ಕಲರ್ ಇದೆ ಅಲ್ವಾ, ನೆವಿ ಬ್ಲೂ ಕಲರಲ್ಲಿ ಲೋನ್ ಅಂದರೆ ಫುಲ್ಲು 2.5 ನಂಬರ್ ಇಟ್ಕೊಂಡು ಫುಲ್ಲು ಅದನ್ನು ಫಿಲಪ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಈ ಥರ ಬೇಡ ಅನ್ನೋರು ಬಾಲ್ ಚೈನು, ಸ್ಟೋನ್ ಚೈನು, ಬಾಲ್ ಚೈನು ಹಾಕ್ಕೊಂಡು ಮಾಡ್ಕೊಳ್ಬೋದು. ನಮ್ಗೆ ಇನ್ನೂ ಸ್ವಲ್ಪ ಅಗಲವಾಗಿ ಬೇಕು ಅನ್ನೋರು ಇದನ್ನು ಮಾಡಿ ಆ ಕಡೆ ಈ ಕಡೆ ಬಾಲ್ ಚೈನ್ ಹಾಕಿ ತಿರ್ಗಾ ಸ್ಟೋನ್ ಚೈನು, ಬಾಲ್ ಚೈನು, ಸ್ಟೋನ್ ಚೈನು ಇಟ್ಟು ಆಮೇಲೆ ಬೇಕಾದ್ರೂ ಡಿಸೈನ್ ಮಾಡ್ಕೊಳ್ಬೋದು. ಇದು ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇದು ಹಾಫ್ ಫ್ಲವರ್ ಡಿಸೈನ್ ಆಗಿರುತ್ತೆ. ಇದು ನಾನು 1ನೇ ನಂಬರ್ ಇಟ್ಕೊಂಡು ಬಾಲ್ ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಲೈಟ್ ಗೋಲ್ಡ್ ಕಲರ್ ಬಾಲ್ ಚೈನ್ ಇದು. ಅಂದರೆ ಇವಾಗ ನಾವು ಬಾಲ್ ಚೈನು ಬಾರ್ಡ್ರ್ ಯಾವ ಥರ ಡಿಸೈನ್ ಅಂದರೆ ಲೈಟ್ ಗೋಲ್ಡಾ ಡಾರ್ಕ್ ಗೋಲ್ಡಾ ಬಾರ್ಡ್ರ್ ಬಂದಿದ್ರೆ ಬಾಲ್ ಚೈನಲ್ಲಿ ಎರಡೇ ಬರೋದು. ಒಂದು ಸ್ವಲ್ಪ ಲೈಟು ಸ್ವಲ್ಪ ಡಾರ್ಕು, ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಸ್ಟೋನ್ ಚೈನು ಬಾಲ್ ಚೈನ್ ಹಾಕ್ಕೋಬೇಕಾಗುತ್ತೆ. ನಾನು ಫಸ್ಟೇ ಗೋಲ್ಡ್ ಕಲರ್ 2ನೇ ನಂಬರಲ್ಲಿ ಹಾಕ್ಕೊಳ್ತೀನಲ್ವ, ಆವಾಗ ಒಂಚೂರು ಗ್ಯಾಪ್ ಬಿಡ್ತೀನಿ. ಈ ಸ್ಟೋನ್ ಚೈನು ಬಾಲ್ ಚೈನ್ ಹಾಕೋಕ್ಕೆ ಅಂತಲೇ ಗ್ಯಾಪ್ ಬಿಟ್ಟಿರ್ತೀನಿ ನಾನು. ಅದನ್ನು ಫಿಲಪ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನು ಅಂದರೆ ಇದು ಬಾಲ್ ಚೈನ್ ಹಾಕಿದ್ರೆ ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ, ಮತ್ತು ಬರೀ ಥ್ರೆಡ್ ವರ್ಕಲ್ಲೇ ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಆ ಥರ ಇರುತ್ತೆ. ಅದಕ್ಕೆ ನೋಡಿ ನಾನು ಇವಾಗ ಒಂದು ಸೈಡ್ ಆಯಿತು. ಇವಾಗ ನಾನು ಅದರ ಪಕ್ಕದಲ್ಲೇ ಈಗ 1ನೇ ನಂಬರ್ಲಿ ಇಟ್ಕೊಂಡು ನಾನು ಸ್ಟೋನ್ ಚೈನು ಬಾಲ್ ಚೈನು ಹಾಕ್ಕೊಳ್ತೀನಿ. ನಾನು ಇವಾಗ ಸ್ಟೋನ್ ಚೈನ್ ಇಲ್ಲ, ಅದಕ್ಕೆ ಬಾಲ್ ಚೈನ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅವರು ನನಗೆ ಸಿಂಪಲ್ ಡಿಸೈನ್ ಬೇಕು ಅಂತಲೇ ಹೇಳಿದರು ಅವರು, ಅದಕ್ಕೆ ಸಿಂಪಲ್ ಡಿಸೈನ್ನೇ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು ನೋಡಿ. ಯಾವ ಥರ ಬರ್ತಾಯಿದೆ, ಹೊಸ್ದಾಗಿ ಕಲಿತಿರೋರು ಈ ಥರ ಟ್ರೈ ಮಾಡಿ ನೋಡಿ. ಮನೇಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಈ ಥರ ಯಾವ್ದಾದ್ರು ಒಂದು ಕೆಲಸನ ಕಲೀರಿ, ಮತ್ತು ಅರ್ನಿಂಗ್ಸು ಸಹ ಮಾಡಿ ನೀವು. ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಬೆಂಗಳೂರು ಪೇಟೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಜೀವನ ನಡೆಯಲ್ಲ. ಏನಾದರೂ ಒಂದು ಮಾಡ್ತಾ ಇರಬೇಕು. ಇಲ್ಲ ಮಿಷಿನ್ ಇದ್ದರೆ ಟೈಲರ್ ಕೆಲಸ ಮಾಡಬೇಕು, ಇಲ್ಲ ಅಂದರೆ ಕೈಯಲ್ಲಿ ಸುಮ್ಮನೆ ಇರ್ತೀನಿ ಅಂದರೆ ಉಕ್ಸು ಆ ಥರ ಹಾಕ್ಕೊಳ್ಬೋದು. ಈಗ ಬೆಂಗಳೂರು ಪೇಟೆಯಲ್ಲಿ ಯಾರು ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ, ಏನಾದರೂ ಒಂದು ಕೆಲಸ ಮಾಡ್ಕೊತಾ ಇರ್ತಾರೆ. ನಮ್ಮ ಖರ್ಚಿಗಾದರೂ ಆಗಲಿ ಅಂತ ಮಾಡ್ಕೊಳ್ತಾರೆ ಇವಾಗ ನೋಡಿ. ಇವಾಗ ಇದು ನಾನು 1ನೇ ನಂಬರ್ಗೆ ಮಾರ್ಕ್ ಮಾಡಿಕೊಂಡು ಜರಿ ಗೋಲ್ಡ್ ಥ್ರೆಡ್ಡಲ್ಲಿ ನಾನು ಬಿಂದಿ ಟೈಪ್ ಥರ ಇಟ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅಗಲವಾಗಿ ಇಟ್ಕೊಳ್ತಾ ಇದ್ದೀನಿ. 0ಇಂದ 2 ಹೋಗಿ 2ಇಂದ 0ಗೆ ಬರುತ್ತೆ ಇದು. ಬೇಕಾದ್ರೆ ಇದಕ್ಕೆ ಸುತ್ತಲೂ ರೌಂಡ್ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೂ ಫಿಲಪ್ ಮಾಡ್ಕೊಳ್ಬೋದು. ನಾನು ಫಸ್ಟೇ ಗೋಲ್ಡ್ ಕಲರಲ್ಲಿ ಡಾಟ್ ಇಟ್ಕೊಂಡು ಆಮೇಲೆ ಈ ಕೆಲಸನ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಇದು ತುಂಬ ಚೆನ್ನಾಗಿದೆ ಡಿಸೈನ್. ಇದು ಕಲರ್ ಕಾಂಬಿನೇಷನು ಸಹ ಚೆನ್ನಾಗಿದೆ. ಇದು ನೆವಿ ಬ್ಲೂ ಕಲರು ಸ್ಯಾರಿ ಬರುತ್ತೆ, ರಾಮ ಗ್ರೀನ್ ಕಲರು ಬ್ಲೌಸ್ ಪೀಸ್ ಬರುತ್ತೆ. ಅಂದರೆ ತುಂಬ ಕಲರು ಇದು ಸ್ವಲ್ಪ ನೆವಿ ಬ್ಲೂ ಕಲರು ಡಾರ್ಕ್ ಇದೆ, ರಾಮ ಗ್ರೀನ್ ಕಲರ್ ಲೈಟ್ ಇದೆ ನೋಡಿ. ಲೀಫನ್ನ ನಾವು ಈ ಥರ ಒಂದು 5 ಲೀಫು 6 ಲೀಫ್ ಬರೋ ಥರ ಹಾಕ್ಕೊಳ್ಬೋದು.
ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ಹಾಕೋಕ್ಕೆ ಇದು ಮಾಡಿದ್ದು ನೋಡಿ. ನಾನು ಅದು ಗೋಲ್ಡ್ ಕಲರು ರೌಂಡ್ ಡಾಟ್ ಇಟ್ಟಿದ್ನಲ್ಲ, ಅದನ್ನು ಫುಲ್ಲುಗೆ ಸ್ವಲ್ಪ ಮೊದಲು ಹೆವಿ ಬ್ಲೂ ಕಲರಲ್ಲಿ ಫಿಲಪ್ ಮಾಡ್ಕೊಳ್ತೀನಿ. ಫಿಲಪ್ ಮಾಡಿಕೊಂಡು ಆಮೇಲೆ ಫ್ಲವರ್ ನಮಗೆ ಎಷ್ಟು ಚಿಕ್ಕದಾಗಿ ಬೇಕು ದೊಡ್ಡದಾಗಿ ಬೇಕಾ ನೋಡಿಕೊಂಡು ಕ್ಲೀನಾಗಿ ಮಾಡ್ಕೊಳ್ತೀನಿ ನಾನು. ಇದು ಆದಷ್ಟು ನಾನು ಚಿಕ್ಕದಾಗೆ ಮಾಡ್ತಾಯಿದ್ದೀನಿ. ಫ್ಲವರ್ನಿಂದ ಹಾಫ್ ಫ್ಲವರ್ ಇದು, ಫುಲ್ಲು ಫ್ಲವರ್ ಇಲ್ಲ, ಇದು ಹಾಫ್ ಫ್ಲವರ್ ಇದು. ನೋಡಿ ಈ ಥರ ಕಲರ್ಸ್ ಬರುತ್ತೆ. ಇಲ್ಲ ನನಗೆ ತುಂಬ ಹತ್ತತ್ರ ಆಯಿತು ಡಿಸೈನು ಅನ್ನೋದು, ಸ್ವಲ್ಪ ಗ್ಯಾಪ್ ಆದರೂ ಬಿಟ್ಟು ನೀವು ಬೇರೆ ಏನಾದರೂ ಲೀಫು ದೊಡ್ಡ ಲೀಫು 5 ಲೀಫ್ ಥರ ಬರೋ ಥರನೂ ಮಾಡ್ಕೊಳ್ಬೋದು. ನಾನು ಇದಕ್ಕೆ 1 ಲೀಫ್ ಹಾಕ್ತೀನಿ ಅಷ್ಟೇ. ಇದು ಸೆಂಟ್ರಲ್ಲಿ ಒಂದು ಚೂರು ಗ್ಯಾಪ್ ಬಿಟ್ಟಿದ್ದೆಲ್ಲ ಅದನ್ನು ಕವರ್ ಮಾಡಬೇಕು ಅಂದ್ಬಿಟ್ಟು ಚಿಕ್ಕದಾಗಿ ಒಂದು ಲೀಫ್ ಹಾಕ್ತಿರ್ತೀನಿ ನಾನು ಇವಾಗ ಇದನ್ನು. ಅಂದರೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಬಂತು. ಕಸ್ಟಮರಿಗೆ ಇವತ್ತು ಕೊಡಬೇಕಾಗುತ್ತೆ ಇದು, ಅದಕ್ಕೆ ಎಲ್ಲ ಇವಾಗಂತೂ ತುಂಬ ಅಂದರೆ ಮದುವೆ ಬಟ್ಟೆಗಳು ಆಡಿರೋದ್ರಿಂದ ಒಂದು ಸ್ವಲ್ಪ ಬ್ಲೌಸುಗಳೇ ವರ್ಕ್ಗೆ ಸ್ಟಿಚಿಂಗ್ಗೆ ಬಂದ್ಬಿಟ್ಟಿದೆ. ಈಗ ಒಂದೇ ಫ್ಯಾಮಿಲಿಯವರು ಪರಿಚಯದವರು, ಇವಾಗ ಅವ್ರ ರಿಲೇಷನ್ ಅವ್ರದ್ದು ಮದುವೆ ಅಂತೆ. ಫಸ್ಟು ಒಬ್ಬರು ಕಸ್ಟಮರು ಅಂದರೆ ಇವರು ನಮ್ಮ ಹತ್ರ ಯಾವಾಗಲೂ ಸ್ಟಿಚ್ ಮಾಡಿಸೋರು ಇವರು 2 ಬ್ಲೌಸ್ ತಂದುಕೊಟ್ಟು ನನಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ. 4 ಬ್ಲೌಸ್ ತಂದುಕೊಟ್ಟು ನನಗೆ 2 ಬ್ಲೌಸ್ ವರ್ಕ್ ಮಾಡಿಕೊಟ್ಟು ಸ್ಟಿಚ್ ಮಾಡಿಕೊಡಿ, 2 ಬ್ಲೌಸು ನಾರ್ಮಲ್ಲು ಫಾಲೋ ಲೈನಿಂಗ್ ಬ್ಲೌಸ್ ಹೊಲೀರಿ ಅಂತ ಕೊಟ್ಟಿದ್ರು. ತಿರ್ಗಾ ಅವರೇ ಇನ್ನೂ 2 ಕಸ್ಟಮರ್ನ ಕರ್ಕೊಂಡು ಬಂದು ಅವ್ರಿಗೂ ಸಹ ಅಷ್ಟೇ ವರ್ಕು, ಕುಚ್ಚು, ಸ್ಟಿಚಿಂಗು ಈ 3. ಆಮೇಲೆ ತಿರ್ಗಾ ಇನ್ನೊಬ್ಬರನ್ನ ಕರ್ಕೊಂಡು ಬಂದಿದ್ದಾರೆ ಇವಾಗ. ಅವರು ಸಹ ಅವ್ರ ರಿಲೇಷನ್ನೇ ಮದುವೆ ಅಂತೆ ಅವ್ರದ್ದು. ಈಗ ಒಟ್ಟು 4 ಬ್ಲೌಸು ವರ್ಕ್ಗೆ, ಸ್ಟಿಚ್ಚಿಗೆ, ಕುಚ್ಚಿಗೆ ಬಂದಿದೆ. ಇನ್ನು ಅವರಿಗೆ ಕೊಡಬೇಕು, 5ನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದೀನಿ. ತಿರ್ಗಾ ಬೇರೆ ಕಡೆ ಮದುವೆದು ಒಂದು 2-3 ಬ್ಲೌಸ್ ವರ್ಕ್ದು ಬಂದಿದೆ. ಮತ್ತು ಒಬ್ಬರದು ಕಸ್ಟಮರ್ದು ತುಂಬ ದಿನ ಆಯಿತು ಬ್ಲೌಸ್ ಪೀಸ್ ಇಸ್ಕೊಂಡು ನಾನು ಅವ್ರದ್ದಂತೂ. ಅವ್ರದ್ದು ಈಗ ಅವ್ರದ್ದು ವರ್ಕ್ ಮಾಡಿ ಕೊಡಬೇಕು. ತಿರ್ಗಾ ಇನ್ನೊಂದು ಬ್ಲೌಸು ಇಲ್ಲೇ ನಮ್ಮ ಶಾಪ್ ಹತ್ರನೇ ಇರೋರು ಕೊಟ್ಟಿದ್ದಾರೆ ಸ್ಟಿಚ್ ಮಾಡೋಕ್ಕೆ, ವರ್ಕ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಕೊಡೋಕ್ಕೆ. ಈ ಥರ ಪೆಂಡಿಂಗ್ ಆಗಿಬಿಟ್ಟಿದೆ. ಅಯ್ಯೋ ದೇವರೇ, ಈ ಮದುವೆಗಳು ಬರೋದು ಸಾಕು, ಈ ಕೆಲಸಗಳು ಮಾಡೋದು ಸಾಕು ಬೇಕಾಗ್ಬಿಡ್ತದೆ ಇವಾಗಂತೂ. ಆದಷ್ಟು ಈಗ ಅರ್ಜೆಂಟು ಯಾವುದಾದ್ರು ಇದೆ ಅಂತ ನೋಡಿಕೊಂಡು ಫಸ್ಟ್ ಯಾರು ಕೊಡಬೇಕು ಅಂತ ನೋಡಿಕೊಂಡು ಅದನ್ನು ಮಾಡಿ ಕೊಡ್ತಾಯಿದ್ದೀನಿ ಇವಾಗ ಅದನ್ನು. ನೋಡಿ ಈ ಬ್ಲೌಸ್ ಕೊಟ್ಟು ತುಂಬ ದಿನ ಪಾಪ 2-3 ತಿಂಗಳೇ ಆಗಿತ್ತು ಬಿಡಿ. ಅವ್ರದ್ದು 2 ಬ್ಲೌಸ್ ಕೊಟ್ಟಿದ್ದರು, 1 ಬ್ಲೌಸ್ ಮಾತ್ರ ಮಾಡಿ ಕೊಟ್ಟಿದ್ದೆ, ಇನ್ನೊಂದು ಬ್ಲೌಸ್ ಪೆಂಡಿಂಗ್ ಇಟ್ಕೊಂಡಿದ್ದೆ. ಈಗ ಇವ್ರದ್ದು ರಿಲೇಷನಲ್ಲಿ ಮದುವೆ ಅಂತೆ, ಅವ್ರ ಕಸಿನ್ ಅವ್ರ ಅಣ್ಣನ ಮದುವೆ ಅಂತ ಅಂದರು ಅವರು. ಇವಾಗ ಅವ್ರಿಗೂ ಈಗ ನಾನು ಸ್ಟಿಚ್ ಮಾಡಿ ಕೊಡಲೇಬೇಕಿದು. ಎಲ್ಲ ಹತ್ತತ್ರಕ್ಕೆ ಬಂದ್ಬಿಟ್ಟಿದ್ದಾವೆ, ಬಿಡೋಂಗಿಲ್ಲ ಮಾಡೋಂಗಿಲ್ಲ. ಇವಾಗ ಆ ಪರಿಸ್ಥಿತಿ ಆಗಿಬಿಟ್ಟಿದ್ದಾವೆ ನೋಡಿ. ಈ ಥರ ಬಂದಿದೆ ನೆಕ್ ಡಿಸೈನು, ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ಲೀವ್ಗೆ ಚಿಕ್ಕ ಬಾರ್ಡ್ರ್ ಬಂದಿರೋದ್ರಿಂದ ದೊಡ್ಡ ಲೈನ್ ಹಾಕಿದ್ದೀನಿ.